ಆನೇಕಲ್ನಲ್ಲಿ ವರುಣ ಆರ್ಭಟ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿಬೆಲೆ ಸರ್ಜಾಪುರ ಹಲವೆಡೆ ಭಾರೀ ಮಳೆ ಆಗಿದೆ. ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಗುಡುಗು ಸಹಿತವಾಗಿನೇ ರಸ್ತೆಯೇ ಕಾಣದಂತೆ ಮಳೆ ಸುರಿತಾ ಇದೆ. ನೀರು ಕೂಡ ನಿಂತ್ಕೊಂಡಿದೆ. ರಸ್ತೆ ಜಲಾವೃತವಾಗಿ ಹೋಗಿದೆ. ವಾಹನ ಸವಾರರು ಸಹಜವಾಗಿ ಪರದೆ ನೋಡಿ ದಟ್ಟವಾಗಿ ಮಂಜು ಆವರಿಸಿಕೊಂಡಾಗ ಹೇಗೆ ಕಾಣಿಸಿಕೊಳ್ಳುತ್ತೋ ಹಾಗೆ ನಿಮಗೆ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತಾ ಇರೋದು. ಮುಂದೆ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 10 ಫೀಟ್ 5 ಫೀಟ್ ವರೆಗೂ ಕೂಡ ಡಿಸ್ಟೆನ್ಸೇ ನಿಮಗೆ ಕಾಣಿಸ್ತಾ ಇಲ್ಲ. ಏನಿದೆ, ಏನು ವೆಹಿಕಲ್ಸ್ಗಳು ಬರ್ತಾ ಇದೆ ಅಂತ ಹೆಡ್ಲೈಟ್ ಹಾಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಅಂತಂದರೆ ರೆಡ್ ಅಲರ್ಟ್ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಹೆವಿ ರೈನ್ಫಾಲ್ ಅಂತ ಕರೀತಾರೆ. ಹೆವಿ ರೈನ್ಫಾಲ್ ಆಗ್ತಾ ಇರುವಂಥದ್ದು ಅಲ್ಲೇ ಈಗ ರೆಡ್ ಅಲರ್ಟ್ ಅಲ್ಲಿರುವಂಥದ್ದು. ನೋಡಿ ಮಳೆ ನೀರು ಹೇಗೆ ನಿಂತ್ಕೊಂಡಿದೆ ಅಂತ ಹೇಳಿ ವಾಹನಗಳೆಲ್ಲ ತೇಲುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕೆ? ಕಾಂಕ್ರೀಟ್ ಆಗಿರುವಂತಹ ಈ ಬೆಂಗಳೂರು, ಕಾಂಕ್ರೀಟ್ ಬೆಂಗಳೂರಿನಲ್ಲಿ ನೀರು ಇಂಗೋದಕ್ಕೇನೆ ಜಾಗ ಇಲ್ಲ, ನೀರು ಹರಿದು ಹೋಗೋಕ್ಕೇನೆ ಜಾಗ ಇಲ್ಲ. ಆ ಮೋರಿಗಳಲ್ಲಿ ಕಸ ಎಸಿತೀರಾ. ಆಮೇಲೆ ಈ ಬಾರಿ ಅಂತೂ ಹೆವಿ ಮಳೆ ಆಗಿದೆ, ಅದು ಬೇರೆ ಮಾತು. ನಿಮಗೆ 100 ಲೀಟ್ರ್ ಹೋಗೋ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 100 ಲೀಟ್ರ್ ಹೋಗೋ ಜಾಗದಲ್ಲಿ 500 ಲೀಟ್ರ್ ನೀರು ಬಂದರೆ ಏನಾಗುತ್ತೆ? ಅದು ಹೋಗಲ್ಲ, ಬ್ಲಾಕ್ ಆಗುತ್ತೆ. ನೀರು ಹೋಗೋಕ್ಕಾಗಲ್ಲ, ಸ್ಲೋ ಮೂವಿಂಗ್ ಆಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಏರ್ ಹಿಡ್ಕೊಳ್ಳುತ್ತೆ. ಒಂದೊಂದು ಟೆಕ್ನಿಕಲ್ ಆದಂಥ ಸಮಸ್ಯೆಗಳಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಜನಸಾಮಾನ್ಯರ ಜವಾಬ್ದಾರಿಗಳು ಕೂಡ ಇರುತ್ತೆ. ಎಲ್ಲ ಚೆನ್ನಾಗಿದ್ದಾಗ ಅದೇ ಮೋರಿಯಲ್ಲೇ ಕಸ ಎಸೆದೋಗಿರ್ತೀರಾ? ನನ್ನ ಸಹೋದ್ಯೋಗಿ ಆನೇಕಲ್ನ ಪ್ರತಿನಿಧಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಸದ್ಯಕ್ಕೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಅನಾಹುತಗಳಾಗಿದೆ ಮತ್ತು ಯಾವ ರೀತಿಯಾಗಿ ಇದನ್ನು ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿದೆ? ಇಷ್ಟೊಂದು ನೀರು ನಿಲ್ಲಕ್ಕೆ ಕಾರಣ ಏನಲ್ಲಿ? ಖಂಡಿತ ಅರುಣ್, ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನು ಹೊಸೂರಿಗೆ ಸಂಪರ್ಕ ಕಲಿಸುವಂತಹ ರಸ್ತೆ ಇದಾಗಿರೋದು. ಹಳೆ ಚಂದಾಪುರದಿಂದ ಮುಂದೆ ಹೋಗ್ಬೇಕಾದ್ರೆ ಒಂದು ಔಟರ್ ರಿಂಗ್ ರೋಡ್ ಅನ್ನ ಮಾಡ್ತಿರೋಂಥದ್ದು. ಆ ಔಟರ್ ರಿಂಗ್ ರೋಡ್ ಅವೈಜ್ಞಾನಿಕವಾಗಿ ಏನು ಹೈವೇಗೆ ಅಟ್ಯಾಚ್ ಮಾಡ್ತಿದ್ರೆ, ಹಾಗಾಗಿ ಮಳೆ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲೇ ನಿಂತಿರೋಂಥದ್ದು. ಸುಮಾರು 3 ರಿಂದ 4 ಅಡಿ 5 ಅಡಿ ತನಕ ಮಳೆ ನೀರಿದೆ. ಯಾವುದೇ ವಾಹನ ಈ ಕಡೆಯಿಂದ ಬೆಂಗಳೂರಿನಿಂದ ತಮಿಳುನಾಡು ಕಡೆ ಹೊಸೂರು ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಸಹ ಕೆಲವೊಂದು ವಾಹನ ಸವಾರರು ಅದರಲ್ಲೂ ಸಹ ಉಚ್ಚಾಟವನ್ನು ನಡೀತಾ ಇದ್ದಾರೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಸಹ ಆ ನೀರಲ್ಲೇ ಆಚೆ ಹೋಗುವಂತ ಕೆಲಸವನ್ನು ಸಹ ಕೈ ಹಾಕ್ತಿದ್ದಾರೆ. ಅಂದ್ರೆ ಬೈಕು, ಆಟೋ, ಕಾರ್ಗಳೆಲ್ಲವೂ ಸಹ ಕೆತ್ತಿ ನಿಂತಿರುವಂತದ್ದು. ದೊಡ್ಡ ಮಟ್ಟಕ್ಕೆ ಅನಾಹುತ ಆಗ್ತಿದೆ. ನಿನ್ನೆಯಿಂದನೂ ಸಹ ಸಂಜೆ ಆದ್ರೆ ಭಾರಿ ಮಳೆ ಬೀಳ್ತಾ ಇರುವಂತದ್ದು. ಆನೇಕಲ್ಲು ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಬೊಮ್ಮನಹಳ್ಳಿ ಭಾಗದಲ್ಲೂ ಸಹ ಹೆಚ್ಚು ಮಳೆ ಬೀಳ್ತಾ ಇದೆ. ಅದೇ ರೀತಿ ಇವತ್ತು ಸಹ ಮಳೆ, ಇವತ್ತು ಮಧ್ಯಾಹ್ನ 4 ಗಂಟೆಗೆ ಮಳೆ ಪ್ರಾರಂಭ ಆಗಿರ್ತದ್ದು. ಆನೇಕಲ್ ನೀರು ಹರಿದೋಗಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ ಅಂಬರೀಷ್ ಅಂತ? ನೀರು ಹರಿದೋಗಕ್ಕೆ ಯಾಕೆ ಕಷ್ಟ ಆಗ್ತಾ ಇದೆ? ಅಲ್ಲಿ ಮೋರಿ ಇಲ್ವಾ ಅಥವಾ ಮೋರಿ ಬ್ಲಾಕ್ ಆಗಿದೆಯಾ? ಏನ್ ಕತೆ? ಖಂಡಿತ, ಯಾಕಂದ್ರೆ ಈಗ ಏನು ಔಟರ್ ರಿಂಗ್ ರೋಡ್ ಮಾಡ್ತಿದ್ದಾರೆ, ಅಲ್ಲಿ ಮೋರಿ ಇತ್ತು, ಅದನ್ನ ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಆಗ ಏನೀಗ ಔಟರ್ ರಿಂಗ್ ರೋಡ್ ಮಾಡ್ತಿದ್ದಾರೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋ ಜಾಗದಲ್ಲೇನೆ ಈಗ ಆ ಕಡೆ ಈ ಕಡೆ ಫ್ಲೈಓವರ್ ಮಾಡೋದಕ್ಕೆ ಸಂಪೂರ್ಣವಾಗಿ ಕಾಮಗಾರಿ ಪ್ರಾರಂಭ ಆಗಿರುವಂತದ್ದು. ಹಾಗಾಗಿ ನೀರು ಹೋಗೋದಕ್ಕೆ ಸ್ಥಳಾವಕಾಶ ಸಿಗದೆ ಈ ಒಂದು ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಸಹ ಜಾಮ್ ಆಗಿರುವಂತದ್ದು. ಒಂದ್ ಕಡೆಗೆ ಸೂರ್ಯನಗರ ಪೊಲೀಸರು ಸಹ ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಸಹ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ತನಕ ಸಹ ಮಳೆ ಕಮ್ಮಿ ಆಗ್ತಿಲ್ಲ. ಇನ್ನೊಂದ್ ಕಡೆಗೆ ಮಳೆ ಹೆಚ್ಚಾಗ್ತಿದೆ. ವಾಹನ ಸವಾರರಂತೂ ಸಂಪೂರ್ಣವಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಜೆಸಿಬಿಗಳನ್ನು ತಂದು ಅದನ್ನ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು ಇವೆ ಅಧಿಕಾರಿಗಳು. ಅರುಣ್, ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದೇ ಎಕ್ಸಾಕ್ಟ್ ಆಗಿ ನಿಮಗೆ ಒಂದು ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಗೆ ನಡೀತಾ ಇದೆ. ಮೋರಿಗಳನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಜನ ಅವರ ಮನೆ ಸುತ್ತಮುತ್ತಲಿರುವಂಥ ಮೋರಿಗಳಲ್ಲಿ ಯಾರು ಇಲ್ಲದೆ ನೋಡ್ತಾರೆ, ಕಸ ಎತ್ಬಿಟ್ಟು ಆ ಮೋರಿಯಲ್ಲಿ ಎಸೆದು ಹೋಗ್ತಾರೆ. ಯಾಕಂದ್ರೆ ಅವ್ರ ಮನೆ ಕ್ಲೀನ್ ಇದ್ರೆ ಸಾಕು, ಉಳಿದಿದ್ದು ಏನಾದರೂ ಆಗೋಗ್ಲಿ. ಈಗ ಮಾತ್ರ ಬಾಯ್ ಬಡ್ಕೊಳ್ತಾರೆ, ನೀರು ಹೋಗ್ತಿಲ್ಲ ಅಂತೇಳಿ. ಎಡವಟ್ಟುಗಳು 1-2 ಸಾಲು ಎಡವಟ್ಟುಗಳಿದೆ. ಆಮೇಲೆ ರಾಜಕಾಲುವೆಯಲ್ಲಿ ಹೂಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದಕ್ಕೆ ಟೆಂಡರ್ ಕರೀತಾರೆ, ಟೆಂಡರ್ ತಗೊಳ್ತಾರೆ. ಯಾಕೆ ಹೂಳು ತೆಗೆದಿಲ್ಲ? ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿ ದುಡ್ಡು ಇಟ್ಟಂಗಾಗತ್ತೆ. ಕೆಲಸ ಮಾಡಲಾರ್ದೇ ಆರಾಮಾಗಿ ಉಳಿಸ್ಕೊಂಡಂಗಾಗತ್ತೆ, ಸರಾಗವಾಗಿ ಆಗತ್ತೆ ಅಲ್ಲ. ಬಟ್ ಈ ಅನಾಹುತಗಳಿಗೆ ಹೊಣೆ ಯಾರು ನೋಡಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ಸ್ಥಳೀಯವಾಗಿರುವಂಥ ಇಂಜಿನಿಯರ್ಗಳನ್ನು ನೇಮಕ ಮಾಡಿರ್ತಾರೆ. ಇದ್ದಾರೆ ಇಲ್ಲಿ ಎಲ್ಲ ಝೋನ್ ಅಂತ ಕರೀತಾರೆ. ಬೆಂಗಳೂರಲ್ಲಿ ಝೋನ್ ವೈಸ್ ಇಟ್ಟಿದ್ದಾರೆ. ಏನು ಮಾಡ್ತಾರೆ ಹಾಗಿದ್ದಾಗ ಅವರು ಇಂಜಿನಿಯರ್ಸ್ಗಳು? ಇವನ್ನೆಲ್ಲ ಅಬ್ಸರ್ವ್ ಮಾಡಲ್ವಾ? ಟೆಂಡರ್ ಪಡ್ಕೊಂಡಿರುವಂಥವ್ರು ಏನು ನೋಡ್ತಾರೆ? ಅವ್ರು ಕೆಲಸ ಮಾಡಿದಾರೆ ಇಲ್ಲ ಅಂತದನ್ನು ನೋಡೋಕ್ಕಿಲ್ವ? ಅಬ್ಸರ್ವೇಷನ್ಗಳನ್ನು ಯಾರು ಯಾರನ್ನು ಕೇಳೋದಿಲ್ಲ. ದುಡ್ಡು ಬಂತಾ ಹೋಗ್ತಾ ಇರೋ, ಅವನೇನೋ ಕೆಲಸ ಮಾಡಿದ್ನ ಇವನಿಗೊಂದಿಷ್ಟು ಕೊಡು, ಅಲ್ಲಿಗೆ ಮುಗೀತು. ಅದರ ಹಣೆ ಬಾರ ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣವಾಗ್ತಾ ಇರೋದು. ಅವ್ರವ್ರ ಕೆಲಸವನ್ನು ಅವ್ರವ್ರು ನಿಭಾಯಿಸುವಂಥ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಇದ್ರೆ ಬೆಂಗಳೂರು ಕರೆಕ್ಟಾಗೇ ಇರುತ್ತೆ.